ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆಯಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಮಗ ಇಲ್ಲಿ ಹೀರೆಕಾಯಿಯ ಸಿಪ್ಪೆ ತೆಗೆದು ಕೊಡ್ತಾ ಇದ್ದಾನೆ. ಅವನಿಗೆ ಹೀರೆಕಾಯಿಯ ಸಿಪ್ಪೆ ತೆಗೆಯುವುದಂದರೆ ತುಂಬ ಇಷ್ಟ. ಅಂದರೆ ಅದು ಸ್ಕ್ರೇಪರಲ್ಲಿ ಈ ಥರ ಎಳೆದು ತೆಗೆಯುವಾಗ ಖುಷಿ ಆಗ್ತದೆ. ಹಾಗೆ ಅವನು ಹೇಳಿದ, ನಾನು ತೆಗೆದು ಕೊಡ್ತೇನೆ ಸಿಪ್ಪೆ ಅಂತೇಳಿ. ಸರಿ ಅಂತೇಳಿ ಅವನಿಗೆ ಕೊಟ್ಟೆ ನಾನು. ಹಾಗೆ ಅವನು ಸ್ವಲ್ಪ ಟಿ ವಿ ನೋಡ್ತಾ ಈ ಥರ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾನೆ. ನೀಟಾಗಿ ಮಾಡ್ತಾನೆ. ಸ್ವಲ್ಪ ಸ್ವಲ್ಪ ಕೆಲಸ ಮಕ್ಕಳು ಮಾಡಿದರೆ ಒಳ್ಳೆಯದಲ್ವಾ, ಅಂದರೆ ಅವರಿಗೂ ಕೂಡ ಬೋರ್ ಆಗ್ತದೆ, ಈಗ ರಜೆ ಅಲ್ವಾ. ಹಾಗೆ ಈ ಥರ ಕೆಲಸ ಮಾಡಿದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರಂತೇಳಿ ಅವನ ಕೈಯಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೇನೆ. ಹಾಗೆ ನನ್ನ ಮಗಳಿಂದ ಸರ್ಕಸ್ ನೋಡಿ, ಇಲ್ಲಿ ಅವಳು ಪಾತ್ರೆ ತೊಳಿತಾಳಂತೆ. ಪಾತ್ರೆ ತೊಳಿಲಿಕ್ಕೆ ಅವಳಿಗೆ ಅದು ಸಿಂಕ್ ಸ್ವಲ್ಪ ಮೇಲೆ ಇದೆಯಲ್ಲ, ಹಾಗಾಗಿ ಸ್ಟೂಲು ಹಾಕಿ ಹತ್ತಿ ಪಾತ್ರೆ ತೊಳಿತಾ ಇದ್ದಾಳೆ ನೋಡಿ. ಜಾಸ್ತಿ ಇಲ್ಲ ಪಾತ್ರೆ, ಸ್ವಲ್ಪ ಇರೋದು. ಅವರು ತಿಂಡಿ ತಿಂದ ಪಾತ್ರೆ ಮಾತ್ರ ಉಂಟು. ನೀಟಾಗಿ ಸೋಪು ಹಾಕಿ ತೊಳಿತಾ ಇದ್ದಾಳೆ. ಆದರೆ ಇವಳು ಪಾತ್ರೆ ತೊಳೆಯುವಾಗ ಮಾತ್ರ ಡಬ್ಬಲ್ ನೀರು ಯೂಸ್ ಮಾಡ್ತಾಳೆ. ಅಂದರೆ ಮಕ್ಕಳು ಹಾಗೆ ಅಲ್ವಾ, ನೀರು ಬಿಟ್ಟು ವಾಶ್ ಮಾಡ್ತಾ ಇರ್ತಾರೆ. ಹಾಗೆ ಮಕ್ಕಳಿಗೆಲ್ಲ ಈ ಥರ ಸ್ವಲ್ಪ ಕೆಲಸ ಮಾಡಿಸಿದರೆ ಅವರು ಇಷ್ಟಪಟ್ಟೆ ಮಾಡ್ತಾರೆ, ಏನು ಫೋರ್ಸ್ ಮಾಡಬೇಕಂತಿಲ್ಲ. ಅವರು ಕೂಡ ಸ್ವಲ್ಪ ಕೆಲಸ ಕಲಿತಾರೆ ಅಂತೇಳಿ ನಾನು ಈ ಥರ ಕೆಲಸ ಮಾಡಲಿಕ್ಕೆ ಬಿಡ್ತೇನೆ ಅವರಿಗೂ. ಹಾಗೆ ನಂತರ ನಾನು ಆ ದಿನ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ. ಹಾಗೆ ಇದು ನೆಕ್ಸ್ಟ್ ದಿನದ ವ್ಲಾಗ್. ಇವಳಿಲ್ಲಿ ಲೈಟಲ್ಲಿ ಆಟ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ಅವಳಿಗೇ ಗಿಫ್ಟ್ ಬಂದಂತಹ ಲೈಟ್, ಅವಳ ಫಸ್ಟು ಹೋಳಿ ಕಮ್ಯುನಿಯನಿಗೆ ಗಿಫ್ಟ್ ಬಂದ ಲೈಟ್ ಅದು. ಹಾಗೆ ಇದೊಂದು ಕೆಂಪು ಕಲರ್ ಇದು ಬಟ್ಟೆ ನೋಡ್ಬೋದು. ಇದು ಆ್ಯಕ್ಚುಲಿ ನನ್ನ ಅಕ್ಕ ನನಗೆ ಕೊಟ್ಟು ಕಳಿಸಿದ್ದು. ಅಂದರೆ ಅಕ್ಕನ ಮಗಳ ಮದುವೆ ಇದೆ. ಇದು ನನ್ನ ಮಗಳಿಗೆ ಡ್ರೆಸ್ ಹೊಲಿಲಿಕ್ಕೆ ಅಂತ ಕೊಟ್ಟು ಕಳಿಸಿದ್ದಾಳೆ. ಅಂದರೆ ಎಲ್ಲ ಮಕ್ಕಳಿಗೆ ಒಂದೇ ಥರ ರೆಡ್ ಡ್ರೆಸ್ ಹೊಲಿಲಿಕ್ಕೆ ಅಂತ ಕೊಟ್ಟು ಕಳಿಸಿದ್ಲು. ಮತ್ತು ಇದು ಬಂದು ನೆಟ್, ಅದರ ಮೇಲೆ ಇಡಲಿಕ್ಕೆ ನೆಟ್. ಹಾಗೆ ನಾನು ಇಲ್ಲಿ ಸುರತ್ಕಲ್ಲಲ್ಲಿ ತುಂಬ ಶಾಪಲ್ಲಿ ಕೇಳಿದೆ. ಅಂದರೆ ನನಗೆ ಬೇಗ ಇದು ಹೊಲಿದು ಕೊಡಬೇಕಿತ್ತು, 1 ವೀಕ್ ಒಳಗೆ. ಆದರೆ ಯಾರು ಅಷ್ಟು ಬೇಗ ಹೊಲಿದು ಕೊಡಲಿಕ್ಕೆ ರೆಡಿನೇ ಇರಲಿಲ್ಲ. ಅಂದರೆ ಈಗ ಸೀಸನ್ ಅಲ್ವಾ, ಅವ್ರು ಹೇಳ್ತಿದ್ರು ಮದುವೆದೆಲ್ಲ ತುಂಬ ಇದೆ ಬಂದದ್ದೇ, ಅದು ಮುಗಿಸಿದ ಮೇಲೆ ನಾವು ಹೊಲಿದು ಕೊಡ್ತೇವೆ ಅಂತ. ಅಂದರೆ ಅದು ನಮಗೆ ಲೇಟ್ ಆಗ್ತದೆ. ಹಾಗೆ ಎಂತ ಮಾಡೋದಂತ ಯೋಚಿಸುವಾಗ ನನಗೆ ನನ್ನ ಅತ್ತಿಗೆ ಬಟ್ಟೆ ಹೊಲಿತಾರೆ, ಹಾಗಾಗಿ ಅತ್ತಿಗೆಗೇ ಕೊಟ್ಟು ಕಳಿಸುವ ಅಂತೇಳಿ ಅದಕ್ಕೊಂದು ಲೈನಿಂಗ್ ಬಟ್ಟೆ, ಹಾಗೆ 2 ಥ್ರೆಡ್ ಮತ್ತು ಒಂದು ಮೆಷರ್ಮೆಂಟಿಗೆ ಇವಳದೊಂದು ಗೌನ್ ಇತ್ತು. ಹಾಗೆ ಅದರ ಮೆಷರ್ಮೆಂಟಿಗೆ ಹೊಲಿಯುವಂತೇಳಿ ಅದನ್ನೆಲ್ಲ ಹಾಕಿ ನಾನು ಕೊರಿಯರ್ ಮಾಡ್ತಾ ಇದ್ದೇನೆ. ಅಂದರೆ ನನಗೆ ಇಲ್ಲಿಂದ ಹೋಗಿ ಕೊಡಲಿಕ್ಕೆ ತುಂಬ ದೂರ ಉಂಟು, ನಾವು ಕೇರಳಕ್ಕೆ ಹೋಗಬೇಕಾಗ್ತದೆ. ಹಾಗೆ ಈ ಥರ ಕೊರಿಯರ್ ಮಾಡಿದರೆ ಒಂದು 100 ರೂಪಾಯಿ ಒಳಗೆ ನನಗೆ ಇದು ಪಾರ್ಸಲ್ ಅವರಿಗೆ ತಲುಪ್ತದೆ. ಹಾಗೆ ಕರೆಕ್ಟ್ ಟೈಮಿಗೆ ಅವರು ಹೊಲಿದು ಕೊಡ್ತಾರಂತೇಳಿ ಪಾರ್ಸಲನ್ನು ಕಳಿಸ್ತಾ ಇದ್ದೇನೆ. ಇನ್ನು ಒಂದು 15 ಡೇಸ್ ಇದೆ, ಅಂದರೆ ಅದಕ್ಕಿಂತ ಮೊದಲು ನಾವು ಊರಿಗೆ ಹೋಗಬೇಕಲ್ವಾ. ಹಾಗಾಗಿ ನನಗೆ ಇಲ್ಲಿ ಬಟ್ಟೆ ಕೊಟ್ಟು ಹೋಗಲಿಕ್ಕೂ ಆಗೋದಿಲ್ಲ ಹೊಲಿಲಿಕ್ಕೆ. ವಾಪಸ್ ಬಂದು ಕಲೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಊರಿಗೇ ಇದನ್ನು ಕೊರಿಯರ್ ಮಾಡಿ ಕಳಿಸ್ತಾ ಇದ್ದೇನೆ. ನೋಡ್ಬೋದು, ನಾವಿಲ್ಲಿ ಸಿಟಿಯಲ್ಲಿ ಇರೋದು, ಇಷ್ಟೊಂದು ಶಾಪ್ಸ್ಗಳಿವೆ, ಆದರೂ ಊರಿಗೆ ಈ ಥರ ಪ್ಯಾಕ್ ಮಾಡಿ ಕಳಿಸುವಂಥ ಪರಿಸ್ಥಿತಿ. ಅಂದರೆ ಅಷ್ಟು ಬ್ಯುಸಿ ಇಲ್ಲಿ ಟೈಲರ್ಸ್ ಎಲ್ಲ. ಹಾಗಾಗಿ ಮತ್ತು ನಾನು ಇದನ್ನು ನೀಟಾಗಿ ಈ ಕೊರಿಯರ್ ಪ್ಯಾಕಿನ ಮೇಲ್ಗಡೆ ಮತ್ತು ಕೆಳಗಡೆ ಈ ಥರ ಗಮ್ ಟೇಪಲ್ಲಿ ಕರೆಕ್ಟಾಗಿ ಕ್ಲೋಸ್ ಮಾಡ್ತೇನೆ. ಯಾಕಂದರೆ ಗೊತ್ತಿಲ್ಲ, ಈ ಥರ ಪೋಸ್ಟಲ್ಲಿ ಹೋಗುವಾಗ ಏನಾದರೂ ಬಿಚ್ಚಿದ್ರೆ ಕಷ್ಟ ಆಗ್ತದೆ ಅಂತೇಳಿ ನೀಟಾಗಿ ಪ್ಯಾಕ್ ಮಾಡಿ ಇದನ್ನೀಗ ಹೋಗಿ ಪೋಸ್ಟ್ ಮಾಡಿ ಬರಬೇಕು. ಅಡ್ರೆಸ್ಸನ್ನೆಲ್ಲ ನೀಟಾಗಿ ಮೊದಲೇ ಬರೆದು ಇಟ್ಟಿದ್ದೆ. ಇದು ಒಂದು ಕೊರಿಯರ್ ಪ್ಯಾಕ್, ಇದರಲ್ಲಿ ಈ ಥರ ಪ್ಯಾಕ್ ಮಾಡಿದರೆ ಸರಿಯಾಗಿ ನೀಟಾಗಿ ನಿಲ್ತದೆ. ಈ ಥರ ಒಂದು ಬ್ಯಾಗಲ್ಲಿ ಹಾಕಿ ಈಗ ತಗೊಂಡು ಹೋಗಬೇಕು ಕೊರಿಯರ್ ಆಫೀಸಿಗೆ. ಅಂದರೆ ಸ್ವಲ್ಪ ನಡಿಲಿಕ್ಕೆ ಉಂಟು, ಒಂದು 10 ನಿಮಿಷ ನಡಿಬೇಕು ಇಲ್ಲಿಂದ. ಹಾಗಾಗಿ ಈಗ ಹೋಗಿ ಪ್ಯಾಕ್ ಮಾಡಿ ಬಂದರೆ ಅದೊಂದು ಕೆಲಸ ಮುಗಿಯಿತು. ಹಾಗೆ ಇಲ್ಲಿ ಬಾಳೆಹಣ್ಣಿನ ಗೊನೆ ಕೂಡ ಹಣ್ಣಾಗಿತ್ತು, ತುಂಬ ಹಣ್ಣಾಗಿದೆ. ಉಳಿದದನ್ನು ಹಾಗೆ ಇಟ್ಟಿದ್ದೇನೆ, ಕಾಯಿ ಇರುವಂಥ ಬಾಳೆಹಣ್ಣನ್ನು ಗೊನೆಯಲ್ಲಿ ಹಾಗೆ ಬಿಟ್ಟಿದ್ದೆ. ಇನ್ನು ನೋಡಬೇಕು ಈ ಬಾಳೆಹಣ್ಣಲ್ಲಿ ಏನಾದರೂ ಮಾಡಬೇಕು. ಅಂದರೆ ಇಷ್ಟು ಹಣ್ಣೆಲ್ಲ ತಿಂದು ಮುಗಿಯುವಂಥದ್ದಲ್ಲ, ಮಕ್ಕಳೆಲ್ಲ ಅಷ್ಟು ಜಾಸ್ತಿ ತಿನ್ನಲ್ಲ. ಹಾಗೆ ಮಾವಿನ ಹಣ್ಣು ಕೂಡ ನಮ್ಮ ಫ್ರೆಂಡ್ ಒಬ್ಬರು ತಂದು ಕೊಟ್ಟಿದ್ರು. ಹಾಗೆ ಅದನ್ನು ಈ ಅಕ್ಕಿಯಲ್ಲಿ ಇಟ್ಟರೆ ಬೇಗ ಹಣ್ಣಾಗ್ತದೆ ಅಂತೇಳಿ ಅಕ್ಕಿಯಲ್ಲಿ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿದೆ ಹಣ್ಣು ಮಾತ್ರ. 2 ಬಕೆಟಲ್ಲಿ ಹಾಕಿ ಇಟ್ಟಿದ್ದೇನೆ. ಒಂದು 10 ಮಾವಿನ ಹಣ್ಣಿತ್ತು, ಮಾವಿನಕಾಯಿ ಹಣ್ಣು ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ. ಸಾಧಾರಣ ಹಣ್ಣಾಗ್ತಾ ಬಂದಿದೆ, ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನು ಸ್ವಲ್ಪ ಹಣ್ಣಾಗಬೇಕಿತ್ತು. ಹಾಗೆ ಮಾವಿನಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಉಪ್ಪಿನಲ್ಲಿ ಹಾಕಿ ಇಟ್ಟಿದ್ದೇನೆ. ನೋಡ್ಬೋದು ಇಷ್ಟಿದೆ. ಇದೊಂದು ಉಪ್ಪಿನಕಾಯಿ ಹಾಕುವಾಗ 4-5 kg ಆಗ್ಬೋದು, ಅಷ್ಟುಂಟು.
ಹಾಗೆ ಇದನ್ನು ಉಪ್ಪಿನಲ್ಲಿ ಹಾಕಿ ಒಂದು 3-4 ದಿನ ಆಯಿತು. ಸ್ವಲ್ಪ ದಿನ ಬಿಟ್ಟು ಇನ್ನು ಇದಕ್ಕೆ ಮಸಾಲ ಕಡ್ದು ಹಾಕಿದರೆ ಉಪ್ಪಿನಕಾಯಿ ರೆಡಿ ಆಗ್ತದೆ. ಹಾಗೆ ನಂದು ಇದೊಂದು ಚಿಕ್ಕ ಒಂದು ಗಾರ್ಡನು. ಇದು ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೇನೆ. ಸ್ವಲ್ಪ ಗಿಡ ಎಲ್ಲ ಉಂಟು. ಹಾಗೆ ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ, ನಮಗೆ ಈಗ ತುಂಬ ಸೆಕೆ ಅಲ್ವಾ ಇಲ್ಲಿ ಮಂಗಳೂರಲ್ಲಿ. ಹಾಗಾಗಿ ಹಾಲಲ್ಲಿ ಕೂಡ ಇವರೊಂದು AC ಹಾಕಿಸಿದ್ರು. ಅಂದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸಂಜೆ ಹೊತ್ತಲ್ಲಿ. ಹಾಗೆ ಇಲ್ಲಿ ಒಂದು AC ಹಾಕಿ ಅದರದ್ದು ನೀರು ಡೈರೆಕ್ಟಾಗಿ ಈ ಥರ ಗಿಡಕ್ಕೇ ಬಿಟ್ಟಿದ್ದೇವೆ. ನೋಡ್ಬೋದು, ಈ ಥರ ACಯ ನೀರು ಗಿಡಕ್ಕೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಈ ಗಿಡಕ್ಕೆ ಜಾಸ್ತಿ ಆದರೆ ಒಂದು ಬಕೆಟ್ ಇಟ್ಟು ಅದರಲ್ಲಿ ಕಲೆಕ್ಟ್ ಮಾಡಿ ಎಲ್ಲ ಗಿಡಕ್ಕೆ ಹಾಕಿದ್ರೆ ಆಯಿತು. ಹಾಗೆ ಇಲ್ಲಿ ಕೆಲಸ ನಡೀತಾ ಉಂಟು. ಇವರದ್ದು ಕೆಲಸ ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ. ಈಗ ಈ ಕಡೆಯಿಂದ ಮಣ್ಣೆಲ್ಲ ತೆಗಿತಾ ಇದ್ದಾರೆ. ಅಷ್ಟು ಶಬ್ದ ಅಂದರೆ ನಮಗೆ ನಿಲ್ಲಿಕ್ಕೇ ಆಗೋದಿಲ್ಲ, ಅಷ್ಟೊಂದು ಶಬ್ದ ಇದೆ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗೆ ನಾನು ಇಲ್ಲೇ ಬೆಡ್ ಹಾಕಿ ಕೊಟ್ಟಿದ್ದೇನೆ. ಫುಲ್ಲು ರಾತ್ರಿ ಅವನು ವಾಂತಿ ಮಾಡಿದ್ದಾನೆ. ಹಾಗೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಆಗಿದ್ದಾನೆ. ಹಾಗೆ ಅವನಿಗೆ TV ಹಾಕಿ ಕೊಟ್ಟಿದ್ದೇನೆ. ಹಾಗೆ ಇನ್ನು ಊರಲ್ಲಿ 2-3 ಮದುವೆ ಎಲ್ಲ ಇತ್ತು. ಹಾಗಾಗಿ ಅದಕ್ಕೆಲ್ಲ ಸೀರೆ ಬೇಕಿತ್ತು. ಹಾಗೆ ನನಗೆ 4 ಸೀರೆ ಬೇಕು. ಹಾಗೆ ಹೊಸ ಸೀರೆಯನ್ನು ತೆಗಿಲಿಕ್ಕೆ ಹೋಗೋದಿಲ್ಲ. ಇದು ಹೊಸ ಸೀರೆ ನಾನು ತೆಗೆದಿಟ್ಟದ್ದು, ಒಂದು ಸಲನೂ ಉಡಲಿಲ್ಲ. ಪರ್ಚೇಸ್ ಮಾಡಿ ಏನೋ ಇಟ್ಟಿದ್ದೆ, ಅದಕ್ಕೆ ಬ್ಲೌಸು ಕೂಡ ಹೊಲಿದು ಇಟ್ಟಿದ್ದೇನೆ. ನಂತರ ನನಗೆ ಉಡಲಿಕ್ಕೆ ಅಷ್ಟು ಇಷ್ಟ ಅಂತ ಆಗಲಿಲ್ಲ. ಹಾಗೆ ಅಲ್ಲೇ ಇಟ್ಟು ಬಿಟ್ಟಿದ್ದೆ. ಅದು ಸ್ವಲ್ಪ ಗ್ರ್ಯಾಂಡ್ ಅಂತ ಅನಿಸ್ತಿತ್ತು ಸಿಂಪಲ್ ಫಂಕ್ಷನಿಗೆ ಉಡಲಿಕ್ಕೆ. ಹಾಗಾಗಿ ಅಲ್ಲೇ ಇಟ್ಟೆ. ನೋಡ್ಬೋದು, ಈ ಥರದ್ದು ಬ್ಲೌಸ್ ಮಾತ್ರ ಈ ಥರ ಸಿಂಪಲಾಗಿ ಹೊಲಿದಿದ್ದೇನೆ. ನಾನು ಜಾಸ್ತಿ ಏನು ಡಿಸೈನ್ ಏನು ಯಾವುದಕ್ಕೆ ಇಡೋದಿಲ್ಲ, ಸಿಂಪಲಾಗಿ ಹೊಲಿದಿದ್ದೇನೆ. ನಂತರ ಇದೊಂದು ಯೆಲ್ಲೋ ಸೀರೆ. ಇದು ನಂದು ಹಳೆ ಸೀರೆ, ಒಂದು 2-3 ಸಲ ಉಟ್ಟಿದ್ದೇನೆ. ಇದು ಕೂಡ ಸೀರೆ ಚೆನ್ನಾಗಿದೆ. ಹಾಗೆ ಅದೊಂದು ಬ್ಲೂ ಸೀರೆ. ಹಾಗೆ ಇದೊಂದು ಸೀರೆಯನ್ನು ಕೂಡ ತಗೊಳ್ಳುವ ಅಂಥೇಳಿ ಇದನ್ನು ಕೂಡ ತೆಗೆದು ಇಡ್ತಾ ಇದ್ದೇನೆ. ಇದರದ್ದು ಕುಚ್ಚು ಮಾತ್ರ ಚೆನ್ನಾಗಿದೆ, ಉದ್ದ ಉದ್ದಾಗಿದೆ. ಆ್ಯಕ್ಚುಲಿ ನಾನು ಇದಕ್ಕೆ ಕುಚ್ಚು ಹಾಕಲಿಲ್ಲ, ಅದು ರೆಡಿಮೆಂಟಾಗಿ ಅದರಲ್ಲೇ ಬಂದಿತ್ತು. ಅದರಲ್ಲೇ ಬಂದಂಥ ಕುಚ್ಚಿದು. ನೋಡ್ಬೋದು, ಕುಚ್ಚು ಚೆನ್ನಾಗಿದೆ. ಹಾಗೆ ಅದರದ್ದು ಬ್ಲೌಸು ಕೂಡ ಈ ಥರ ಒಂದು ಲೇಸ್ ಮಾತ್ರ ಇಟ್ಟು ಸಿಂಪಲಾಗಿ ಹೊಲಿದಿದ್ದೇನೆ. ಸೀರೆ ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಉಡುವ ಅಂಥೇಳಿ ಡಿಸೈಡ್ ಮಾಡಿದೆ. ಹಾಗೆ ಇದು ಇನ್ನೊಂದು ಸೀರೆ ಪಿಂಕ್ ಮತ್ತು ಬ್ಲೂ ಕಲರಲ್ಲಿ ಇದೆ. ಆ್ಯಕ್ಚುಲಿ ಇದು ನನ್ನ ಮಗನ ಫಸ್ಟ್ ಹೋಳಿ ಕಮ್ಯುನಿಯನ್ ಇತ್ತಲ್ಲ, ಪರಮಪ್ರಸಾದ ಅಂತ ಹೇಳ್ತೇವೆ ನಾವು, ಅದಕ್ಕೆ ತಗೊಂಡಂಥ ಸೀರೆ. ಆ ಟೈಮಲ್ಲಿ ಒಂದೇ ಸಲ ಉಟ್ಟಿದ್ದೇನೆ ಈ ಸೀರೆ, ನಂತರ ಉಡಲೇ ಇಲ್ಲ. ಅದರದ್ದು ಬ್ಲೌಸು ನೋಡ್ಬೋದು, ಈ ಥರ ವರ್ಕ್ ಮಾಡಿಸಿದ್ದೆ. ನಾನು ಜಾಸ್ತಿ ಬ್ಲೌಸಿಗೆಲ್ಲ ವರ್ಕ್ ಮಾಡಲ್ಲ, ಅಂದರೆ ನಮ್ಮ ಮನೆಯ ಫಂಕ್ಷನ್ ಆಗುವಾಗ ಮಾಡಬೇಕಂತೇಳಿ ಇದಕ್ಕೊಂದು ವರ್ಕ್ ಮಾಡಿಸಿದ್ದೆ. ಹಾಗೆ ಇದು ಕೂಡ ಚೆನ್ನಾಗಿದೆ. ಹಾಗೆ ಈ ಸೀರೆಯನ್ನು ಕೂಡ ತೆಗೆದಿಟ್ಟೆ. ಹಾಗೆ ಇನ್ನೊಂದು ಸೀರೆ ಬಂದು ಇದು ಕೂಡ 2-3 ಸಲ ಉಟ್ಟಿದ್ದೇನೆ, ಚೆನ್ನಾಗಿದೆ ಸೀರೆ. ಹಾಗೆ ಇನ್ನೊಂದು ಸಲ ಇದನ್ನು ಉಡುವ ಅಂತೇಳಿ ಇದನ್ನೇ ತೆಗೆದಿಟ್ಟೆ. ಅಂದರೆ ತುಂಬ ಸೀರೆ ಇದೆ, ಮತ್ತೆ ಎಂತಕ್ಕೆ ಹೊಸತ್ತು ತಗೊಳ್ಳೋದಲ್ಲ. ಅಂದರೆ ನಾವು ಜಾಸ್ತಿ ಸೀರೆ ಉಡೋದಿಲ್ಲ. ಸೀರೆ ಉಡ್ತಿದ್ರೆ ಏನಾದರೂ ಹಬ್ಬ ಅಥವಾ ಮದುವೆ ಇದ್ದರೆ ಮಾತ್ರ ಸೀರೆ ಉಡೋದು. ಹಾಗೆ ಈ ಸೀರೆಯನ್ನೇ ಉಡುವ ಅಂತೇಳಿ. ಇದು ತುಂಬ ಲೈಟ್ ವೆಯ್ಟ್, ಹಾಗೆ ಸೆಕೆಗೆಲ್ಲ ತುಂಬ ಒಳ್ಳೆಯದು ಉಡಲಿಕ್ಕೆ ಇದು. ಹಾಗೆ ಎಂಬ್ರಾಯ್ಡರಿ, ಹೆವಿ ಎಂಬ್ರಾಯ್ಡರಿ ಇದೆ, ಉಟ್ಟ ಮೇಲೆ ಸೂಪರಾಗಿ ಕಾಣ್ತದೆ. ಆ್ಯಕ್ಚುಲಿ ನಾನಿದು ತುಂಬ ಇಷ್ಟಪಟ್ಟು ತಗೊಂಡಂಥ ಸೀರೆ. 1-2-3 ವರ್ಷ ಆಯಿತು ಈ ಸೀರೆಗೆ. ಅದು ಜಾಸ್ತಿ ಉಡಲಿಲ್ಲ, ಜಾಸ್ತಿ ಅಂದರೆ 2-3 ಸಲ ಉಟ್ಟಿದ್ದೇನೆ ಅಷ್ಟೇ. ಹಾಗೆ ತುಂಬ ಇಷ್ಟ ನನಗೆ ಈ ಸೀರೆ. ಹಾಗೆ ಇದನ್ನೇ ಉಡುವ ಅಂತೇಳಿ ಈ ಸೀರೆಯನ್ನು ತಗೊಂಡೆ. ತುಂಬ ಲೈಟ್ ವೆಯ್ಟ್ ಇದು. ಹಾಗೆ ಇನ್ನು ಈ ಸೀರೆ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಇಡಬೇಕು. ಮತ್ತು ಬ್ಲೌಸ್ ಎಲ್ಲ ಗೊತ್ತಿಲ್ಲ, ಎಲ್ಲ ಟ್ರೈ ಮಾಡಿ ನೋಡಬೇಕಷ್ಟೇ. ಅಂದರೆ ತುಂಬ ಸಮಯ ಆಯಿತಲ್ಲ ಹಾಕದೆ, ಕೆಲವೊಂದು ಟೈಟ್ ಆಗ್ತದೆ, ಕೆಲವೊಂದು ಲೂಸ್ ಆಗ್ತದೆ. ಹಾಗೆಲ್ಲ ಟ್ರೈ ಮಾಡಿ ಪ್ಯಾಕ್ ಮಾಡಿ ತಗೊಳ್ಬೇಕು. ಹಾಗೆ ನನಗೆ ಸೀರೆಗೆ ಸ್ವಲ್ಪ ಮ್ಯಾಚಿಂಗ್ ಬಳೆ ಕೂಡ ಬೇಕಿತ್ತು. ಹಾಗೆ ಈ ಥರ ಪರ್ಪಲ್ ಕಲರಲ್ಲಿ ಬಳೆ ಮಾಡ್ತಾ ಇದ್ದೇನೆ. ನೋಡ್ಬೋದು, ಈ ಥರ ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಅಂತ ಹೇಳ್ತೇವಲ್ಲ, ನನ್ನ ಹತ್ರ ಪ್ಲಾಸ್ಟಿಕ್ಕಿದು ಬಳೆ ಇತ್ತು ತಂದದ್ದು. ಹಾಗೆ ಅದಕ್ಕೇ ಥ್ರೆಡ್ ಹಾಕಿ, ಮತ್ತು ಈ ಥರದ್ದು ಸ್ಟೋನ್ಸ್ ಎಲ್ಲ ನಮಗೆ ಆನ್ಲೈನಲ್ಲಿ ಸಿಗ್ತದೆ. ನಾನು ಆನ್ಲೈನಿಂದಲೇ ತರಿಸಿಡ್ತೇನೆ. ನೋಡ್ಬೋದು, ಈ ಥರ ಬಳೆಯನ್ನು ರೆಡಿ ಮಾಡಿದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಉಂಟು, ಕಷ್ಟದ ಕೆಲಸ ಏನಲ್ಲ, ಆದರೆ ತುಂಬ ಟೈಮ್ ಹಿಡಿಯುತ್ತದೆ. ನಾನು ಈ ಥರ ಸ್ಟೋನ್ ಪಿಕ್ಕರ್ ಪೆನ್ ಬರ್ತದಲ್ಲ, ಅದರಲ್ಲೇ ಪಿಕ್ ಮಾಡಿ ಬಳೆಯ ಮೇಲೆ ಅಂಟಿಸ್ತೇನೆ. ಹಾಗಾಗಿ ಇದು ಬೇಗ ಬೇಗ ಆಗ್ತದೆ. ಇದಕ್ಕೆ ಬಳೆಗೆ ಫಸ್ಟಿಗೆ ನಾವು ಗಮ್ ಹಾಕಬೇಕು. ಗಮ್ ಹಾಕಿದ ನಂತರ ಈ ಥರ ಪೆನ್ನಿನಲ್ಲಿ ಬೇಗ ಬೇಗ ಇಡ್ಲಿಕ್ಕೆ ಆಗ್ತದೆ. ಆ್ಯಕ್ಚುಲಿ ಇದಕ್ಕೇ ಒಂದು ಸ್ಪೆಷಲ್ ಗಮ್ ಬರ್ತದೆ, ಅದು ಆ ಗಮ್ಮನ್ನೇ ನಾವು ಯೂಸ್ ಮಾಡಬೇಕಾಗ್ತದೆ.
ಈ ಫೆವಿಕ್ವಿಕ್ ಎಲ್ಲ ಆಗಲ್ಲ, ಫೆವಿಕಾಲ್ ಎಲ್ಲ ಆಗಲ್ಲ. ಯಾಕೆಂದರೆ ಅದು ಒಣಗಿದಾಗ ಕಾಣ್ತದೆ. ಈ ಗಮ್ಮು, ಇದು ಫ್ಯಾಬ್ರಿಕ್ ಗಮ್ ಅಂತ ಬರ್ತದೆ, ಆ ಗಮ್ಮು ಹಾಕಿದರೆ ಒಣಗಿದ ಮೇಲೂ ಕಾಣೋದಿಲ್ಲ. ನೋಡ್ಬೋದು ಲಾಸ್ಟ್ ಲುಕ್ಕು. ಬಳೆ ರೆಡಿ ಆಯಿತು. ಒಂದು ಕಂಪ್ಲೀಟ್ ಸೆಟ್ ಬಳೆಯನ್ನು ಮಾಡಿದ್ದೇನೆ. ನನಗೆ ಒಂದು 3-4 ಅವರ್ಸ್ ಹಿಡಿಯಿತು ಇಷ್ಟು ಬಳೆ ಮಾಡಲಿಕ್ಕೆ. ಇದು ಲಾಸ್ಟ್ ಲುಕ್ಕು ನೋಡಿ, ತುಂಬ ಸೂಪರ್ ಆದಂಥ ಬಳೆ ರೆಡಿ ಆಯಿತು. ಇದು ನನ್ನ ಮಗಳಿಗೆ ಅಂತೇಳಿ ಬಿಳಿ ಬಳೆಯನ್ನು ಮಾಡಿದ್ದೆ, 4 ಬಳೆ ಸ್ಟೋನ್ಸ್ ಹಾಕಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ಸಣ್ಣ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.